ಸ್ನೇಹದೀಪ ಸಂಸ್ಥೆಯಲ್ಲಿ ವಿಕಲಚೇತನರಿಗಾಗಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಅದ್ಭುತ ಸತ್ಸಂಗ ಕಾರ್ಯಕ್ರಮ ನಡೆಸಲಾಯಿತು. ಗುರೂಜಿಯವರ ದಿವ್ಯವಾಣಿಯನ್ನು ಕೇಳಿ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಯ ಮುಖ್ಯಸ್ಥರು ಜ್ಞಾನದ ಅನುಭವ ಪಡೆದರು. ಯಾವ ರೀತಿ ನಾವು ಕ್ರಿಯೆ ಮಾಡುತ್ತವೆ ಹಾಗೆಯೇ ಎಲ್ಲರೂ ಮಾಡುತ್ತಿದ್ದರು. ನಿಮ್ಮ ಮೇಲೆ ಆ ಕೃಪೆಯಾಗಿ ಯಾವುದನ್ನು ಪರಮಾತ್ಮನು ನಿಮಗೆ ಮನುಷ್ಯ ಜನ್ಮ ನೀಡಿದರು. ಮನುಷ್ಯ ಜನ್ಮದ ನಂತರ ನಿಮಗೆ ಸತ್ಸಂಗ ಪ್ರಾಪ್ತವಾಗಿದೆ. ಈಗ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯ ಅವಶ್ಯಕತೆ ಇದೆ. ಏಕೆಂದರೆ ಒಂದಕ್ಕೆ ತಾವು ಜ್ಞಾನವನ್ನು ಪೂರ್ಣ ರೂಪದಿಂದ ನಡೆಸಬೇಕು. ಸತ್ಸಂಗದಿಂದ ತುಂಬಾ ಕಲ್ತ್ವಿ. ಮತ್ತೆ ಯಾವ ಚಟಗಳು ಮಾಡಬಾರ್ದು. ಮತ್ತೆ ಅವ್ರ ಸತ್ಸಂಗ ಯಾವುದು ತುಂಬಾ ಇಷ್ಟ ಆಯ್ತು ನನಗೆ. ಸರ್ ಒಂದು ಶಾರ್ಟ್ ಮೂವಿ ತೋರಿಸಿದ್ರಲ್ಲ, ಅದರಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಅವ್ರ ಮಕ್ಕಳಿಗೆ ಅವ್ರದ್ದು ಎಷ್ಟು ಕಷ್ಟ ಇತ್ತು ಜೀವನ. ಮತ್ತೆ ಅವರಿಗೆ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರು. ಮತ್ತೆ ಅವರು ಸಂತರಾಮ್ ಮಹಾರಾಜರ ಪಾಲ್ದಿಂದ ಅವರಿಂದ ಎಷ್ಟು ಬದಲಾದ್ರು, ಅವ್ರ ಜೀವನ ಹೆಂಗೆ ಬದಲಾಯಿತು ಅಂತ ಆ ಶಾರ್ಟ್ ಮೂವಿಯಲ್ಲಿ ತಿಳ್ಕೊಂಡಿದೀವಿ ಸರ್. ಬಹಳ ಖುಷಿ ಆಯ್ತು. ನಿಜವಾಗ್ಲೂ ನಾವು ಬಹಳ ಅಷ್ಟು ವಿಚಾರಗಳನ್ನ ನಾವು ಕಲ್ಕೊಂಡ್ವಿ. ನಾವು ನಮ್ಮ ಮಕ್ಕಳು ಕೂಡ ಬಹಳಷ್ಟು ವಿಚಾರಗಳನ್ನ ಕಲ್ಕೊಂಡ್ರು. ರಾಮ್ಪಾಲ್ಜಿ ಅವರು ಸಾಕಷ್ಟು ಒಂದು ಸಮಾಜ ಸೇವೆಗಳನ್ನ ಮಾಡಿದ್ದಾರೆ. ಇದು ವ್ಯಸನಗಳಿಂದ ಮುಕ್ತಗೊಳಿಸೋದಾಗಿರ್ಬೋದು, ರಕ್ತದಾನ ಮಾಡೋದಾಗಿರ್ಬೋದು, ಬಾಡಿ ಡೊನೇಷನ್ ಈ ತರ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇವರು ಈಗ ವ್ಯಸನಗಳನ್ನ ಕೆಟ್ಟ ಒಂದು ವ್ಯಸನಗಳನ್ನ ಬಿಡಿಸೋದು, ಅದರಿಂದ ಮುಕ್ತವಾಗೋದು, ಈಗ ಬಿಡ್ಬೇಕು ಅಂತ ಹೇಳಕ್ಕಿಂತ ಅದನ್ನ ಬಿಟ್ರೆ ಅದರಿಂದ ಏನ್ ಪ್ರಯೋಜನ, ಏನೆಲ್ಲ ಆಗುತ್ತೆ ಅಂತೇಳಿ ಬಹಳ ಸುಲಭವಾಗಿ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡಿ ತದನಂತರ ಇವ್ರು ಬಿಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದು ಸಂತ ರಾಮ್ಪಾಲ್ಜಿ ಅವರ ಮಾತುಗಳನ್ನು ಕೇಳಿದ್ಮೇಲೆ ನಮಗೆ ಖುಷಿ ಆಯ್ತು. ಅಂದ್ರೆ ಅವರ ಕೆಟ್ಟ ವ್ಯಸನಗಳನ್ನು ಬಿಡಿಸುವುದರ ಮುಖಾಂತರ ನಮ್ಗೆ ಆಶೀರ್ವಾದ ಸಿಕ್ತು ಅಂತ ಹೇಳಿ